ಅಂಬೇಡ್ಕರ್ ಅವರ ರಕ್ತ ಅವರಲ್ಲಿ ಹರಿಯುತ್ತಿದ್ರೆ, ಇಂಥದ್ದು ನಡೆದ ಸಂದರ್ಭದಲ್ಲೇ ಪ್ರತಿಭಟಿಸಬೇಕಾಗಿತ್ತು. ಒಂದು ಸಮಯ ಆ ಜಾಗದಲ್ಲಿ ನಾನಿದ್ದಿದ್ರೂ ಕೂಡ ನಾನು ಪ್ರತಿಭಟನೆ ಮಾಡ್ತಿದ್ದೆ. ಆದರೆ ಒಂದು ವಿಚಾರವನ್ನು ಹೇಳ್ತೀನಿ, ಅವರು ಈ ಸತ್ಯಕ್ಕೆ ದೂರವಾದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಅಂತಂದ್ರೆ, RSS ನಲ್ಲಿ ಯಾವತ್ತೂ ಕೂಡ ಆ ರೀತಿಯ ಒಂದು ರಿಜಿಸ್ಟರ್ ಇಡ್ತಕ್ಕಂಥದ್ದು, ಸಹಿ ಮಾಡಿಸ್ತಕ್ಕಂಥದ್ದು, ಆ ರೀತಿಯ ಪದ್ಧತಿಗಳೇ ಇಲ್ಲ. ಇದು ಒಂದು. ಎರಡನೆಯದು, ಸಂಘದವರು ನೀವು ಯಾವ ಜಾತಿ ಅಂತ ಇದುವರೆಗೂ ಕೇಳಿದ್ದನ್ನ ನಾನು ಎಲ್ಲೂ ಕೂಡ ಗಮನಿಸಿಲ್ಲ. ಸಂಘದಲ್ಲಿ ಪರಿಶಿಷ್ಟ ಜಾತಿಯವರು ಬೇರೆ, ಬೇರೆಯವರು ಬೇರೆ ಅಂತ ಏನಾದರೂ ಇದ್ದಿದ್ರೆ ಅದನ್ನು ನಾವ್ಯಾರು ಸಂಘ ಅಂತ ಹೇಳ್ತಿರಲಿಲ್ಲ. ನನಗೇನಾದ್ರೂ ಆ ರೀತಿ ಅನಿಸಿದ್ದಿದ್ರೆ ನಾನು ಅಲ್ಲೇ ಪ್ರಶ್ನೆ ಕೂಡ ಮಾಡ್ತಿದ್ದೆ. ನನ್ನ ಅನುಭವದಲ್ಲಿ ಆ ರೀತಿ ಯಾವುದೇ ತಾರತಮ್ಯ ಅಲ್ಲಿ ಇಲ್ಲ. ಇದು ಸ್ಪಷ್ಟ. ಇದರಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಆದರೆ ಇವತ್ತು ರಾಜಕೀಯ ಕಾರಣಕ್ಕಾಗಿ ಕಳೆದ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಗದೇ ಇರಬಹುದು, ಕಾರಣಗಳು ಬೇರೆ ಇರಬಹುದು. ಮೊದಲನೇದಾಗಿ, ನೀವು ಪ್ರತಿನಿಧಿಸುತ್ತಿದ್ದ ಆ ಸ್ಥಳ ಅದು ಜನರಲ್ ಕಾನ್ಸ್ಟಿಟ್ಯೂನ್ಸಿ. ಬೇರೆಯವರದು ಕೂಡ ನಮಗೂ ಅವಕಾಶ ಬೇಕು ಅನ್ನೋ ಒಂದು ಹೋರಾಟ ನಡೀತಿತ್ತು. ಆ ಕಾರಣದಿಂದ ಇರಬಹುದು. ನಿಮಗೆ ಬೇರೆ ಅವಕಾಶಗಳನ್ನು ಕೊಡ್ತಕ್ಕಂಥ ಸಂದರ್ಭನೂ ಇತ್ತು. ಹೋದ ಬಾರಿ ಕೂಡ ಕೊಟ್ಟಿದ್ವಿ. ಆದರೆ ಕಾಂಗ್ರೆಸ್ನ ಬಾಗಲು ತಟ್ಟತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ನಮ್ಮ ಪಕ್ಷವನ್ನ ಡ್ಯಾಮೇಜ್ ಮಾಡತಕ್ಕಂಥದ್ದಿದೆಯಲ್ಲ, ಇದು ಸರಿಯಾದ ಕ್ರಮ ಇಲ್ಲ. ಇದು ಅಕ್ಷಮ್ಯ. ಇದನ್ನ ದಯವಿಟ್ಟು ಈ ರೀತಿ ಸುಳ್ಳುಗಳನ್ನು ಹಬ್ಬಿಸ್ತಕ್ಕಂಥ ಕೆಲಸ ಮಾಡಬಾರದು. ನೀವು ಕಾಂಗ್ರೆಸ್ಗೆ ಹೋಗಬೇಕಂತಿದ್ರೆ ನಮಗೇನು ಅಡ್ಡಿ ಇಲ್ಲ, ನೀವು ಹೋಗಿ. ಆದರೆ ನೀವು ಉಂಡ ತಟ್ಟೆಯಲ್ಲಿ ಮಣ್ಣು ಹಾಕಿ ಹೋಗ್ತಕ್ಕಂಥದ್ದಿದೆಯಲ್ಲ, ಇದು ಎಷ್ಟು ಸರಿ? ಅವರು ಬೇರೆಯವರಲ್ಲ, ನನ್ನ ಸಹೋದರರು. ಆದ್ರಿಂದ ಅವರಲ್ಲಿ ಮನವಿ ಮಾಡ್ತೇನೆ, ಈ ತರ ತಪ್ಪು ದಾರಿಗೆ ಎಳೆಯತಕ್ಕಂಥ ಕೆಲಸವನ್ನ ನೀವು ಮಾಡಬೇಡಿ. ನಮ್ಮ ಪಕ್ಷದಲ್ಲಿ ನಾವು ಜಾತಿಗಳವರು ಇರಬಹುದು. ನಮಗೆ ಸಾಮಾಜಿಕ ನ್ಯಾಯ ಕೊಡತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವ ಜಾತಿ, ಇವ್ರು ಯಾವ ಜಾತಿ ಅನ್ನೋದನ್ನು ಕೇಳಬಹುದೇ ಹೊರತು, ಆದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಈ ರೀತಿಯ ಯಾವುದೇ ಪದ್ಧತಿಗಳಿಲ್ಲ. ಈ ರೀತಿಯ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿರೋದು ಸರಿಯಲ್ಲ. ಅದರಲ್ಲೂ 10 ತಿಂಗಳ ಆದಮೇಲೆ ಇವತ್ತು ನಿಮಗೆ ಹೆಂಗೆ ಅದು ಬಂತು? ಇವತ್ತು ಆಡಿಯೋ ಹೊರಗಡೆ ಬಿಟ್ಟಿದ್ದೀರಲ್ಲ. ಒಂದು ಸಮಯ ನಿಮ್ಗೆ ಆ ರೀತಿ ಏನಾದರೂ ಅನಿಸಿದ್ರೆ ಇಲ್ಲಿ ಎಲ್ಲರನ್ನೂ ಕೇಳಬಹುದಾಗಿತ್ತು, ಅಥವಾ ನಮ್ಮ ಹತ್ರ ಪ್ರಶ್ನೆ ಮಾಡಬಹುದು. ನಾವೆಲ್ಲ ಅಣ್ಣ ತಮ್ಮಂದಿರಿದ್ದೀವಲ್ಲ ಅವ್ರ ಜೊತೆಯಲ್ಲಿ, ನಮ್ಮ ಹತ್ರ ಕೂಡ ಅವರು ಪ್ರಶ್ನೆ ಮಾಡಬಹುದಾಗಿತ್ತು. ನೋಡಿ, ನಾನು ಹೋಗಿದ್ದೆ, ಈ ರೀತಿ ನಡೆಯಿತು, ಇದನ್ನು ಕೇಳೋಣ, ನೀವು ನಮ್ಮ ಜೊತೆಯಲ್ಲಿ ಬನ್ನಿ ಅಂತ ಕೇಳಬಹುದಾಗಿತ್ತು ಅವರು. ಆದರೆ ಈ ರೀತಿ ಅಪಪ್ರಚಾರ, ತಪ್ಪು ದಾರಿಗೆಳೆಯತಕ್ಕಂಥದ್ದು ಸರಿಯಲ್ಲ. ಆದ್ರಿಂದಾಗಿ ಅವರ ನಡೆಯನ್ನ ನಾನು ಖಂಡ ತುಂಡವಾಗಿ ಖಂಡಿಸ್ತೇನೆ. ಎಲ್ಲೂ ಆಗಿಲ್ಲ. ನಾನು ಹಲವು ಕಡೆಯಲ್ಲಿ ಹೋಗಿದ್ದೇನೆ, ನಮಗೆಲ್ಲೂ ಆಗಿಲ್ಲ. ಅಲ್ಲಿ ಜಾತಿ ಕೇಳುವ ಪ್ರಶ್ನೆಯೇ ಇಲ್ಲ, ಪದ್ಧತಿಯೇ ಇಲ್ಲ. ಅದು ಮೊದಲಿಂದ ನಡೆದಿರ್ತಕ್ಕಂಥದ್ದು. ಇವತ್ತು ಸರ್ಕಾರದಲ್ಲೂ ಜಾತಿ ಕೇಳೋ ಪದ್ಧತಿ ಇದೆ, ಬೇರೆ ಬೇರೆ ಇದಕ್ಕೂ ಕೂಡ ಇದೆ. ಧರ್ಮಗಳನ್ನು ಓಲೈಸ್ತಕ್ಕಂಥದ್ದಿದೆ. ಅಲ್ಲಿ ಯಾರನ್ನೂ ಓಲೈಸ್ತಕ್ಕಂಥ ಪದ್ಧತಿ ಇಲ್ಲ. ಆದರೆ ಇದು ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ, ಇದು ತಪ್ಪುಗಾರ ದಾರಿಗೆಳೆಯತಕ್ಕಂಥದ್ದು. ಇವತ್ತು ಅವರು ಹೇಳಿದ್ದಾರೆ, ಆದರೆ ಯಾವತ್ತೂ ಕೂಡ ಆ ರೀತಿ ನಡವಳಿಕೆ ನಡೆದಿಲ್ಲ. ಯಾರೂ ಕೂಡ ಈ ರೀತಿ ಆಪಾದನೆ ಮಾಡಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.